ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಊರಾಗ ನಮ್ಮ ಅಣ್ಣಾರ ತೋಟದಾಗ 4 ವರ್ಷಕ್ಕೆ ಅಡಿಕೆ ಫಲ ಬಿಟ್ಟಾವ. ಅವು ಅಡಿಕೆ ಫಲ ಬಿಡಕ್ಕೆ ಏನು ಕಾರಣ ಮತ್ತು ಅವಕ್ಕೆ ಏನೇನು ಹಾಕ್ಯಾರ ಅಂತೇಳಿ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ, ಹಂಗೆ ಸಪೋರ್ಟ್ ಮಾಡಿರಿ. ನಮ್ಮ ಅಣ್ಣಾರು ಇಲ್ಲೇ ಅದಾರ. ಈಗ ಅವ್ರಂತ್ರ ಏನು ಕೇಳೋಣಪ್ಪ ಅಂದ್ರೆ ತೋಟದ ಬಗ್ಗೆ ಮಾಹಿತಿ ಕೇಳೋಣ. ಈಗ ಅವ್ರ ತೋಟದ ಬಗ್ಗೆ ಒಂದರಿಂದ ಒಂದು ಹಂತವಾಗಿ ಎಲ್ಲ ಹೇಳ್ತಾರ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡ್ರಿ. ಈಗ ಇದು ತೋಟ ಐತಲ್ಲ, ಇದು ಎಷ್ಟು ಎಕರೆ ತೋಟ ಐತಣ್ಣ? ಇದು ಒಟ್ಟ ಟೋಟಲ್ 4 ಎಕರೆ ಐತಪ್ಪ. ಉಳಿದಿದ್ದ ಮಾಹಿತಿ ನಮ್ಮ ಮಾವಾರ್ ಹೇಳ್ತಾರ. ಈಗ ನಮ್ಮ ಅಣ್ಣಾರ್ ಹೇಳಿದ್ರು ಈಗ ಇದು 4 ಎಕರೆ ತೋಟ ಐತಿ ಅಂತ ಹೇಳಿ. ಈಗ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ಮಾವಾರ್ ಹೇಳ್ತಾರ. ಈಗ ಅವ್ರನ್ನ ಏನೇನ್ ಕ್ವಶನ್ ಕೇಳ್ತೇವೆ ಅಂತ ನೀವ ನೋಡ್ರಿ. ನಮಸ್ಕಾರ ಮಾವಾರ. ನಮಸ್ಕಾರಪ್ಪ. ಈಗ 4 ಎಕರೆ ತೋಟ ಐತಲ್ರಿ, ಈಗ 4 ಎಕರೆ ತೋಟಕ್ಕೆ ನೀವು ಎಲ್ಲಿಂದ ಅಡಿಕೆ ಬೆಟ್ಟಿ ತಂದಿದ್ರೇನ ಸೊಸಿ ತಂದಿದ್ರೆ? ಸಸಿ ತಂದಿದ್ವಿ. ಅಡಿಕೆ ಸಸಿ ತಂದ್ರೆ ಅರಸಿಕೆರೆಯಿಂದ ತಂದಿದ್ವಿ. ಅಲ್ಲಿ ನಮ್ಮ ಮಾವರ್ ಶೆಡ್ ಅಂತ ಕಿತ್ತು ಅಲ್ಲೊಂದು 6 ತಿಂಗಳ ಜೋಪಾನ ಮಾಡಿದ್ವಿ. 6 ತಿಂಗಳ ಜೋಪಾನ ಮಾಡಿರಲ್ರಿ. ಈಗ ಅದಕ್ಕೆ 6 ತಿಂಗಳ ಏನೇನ್ ಹಾಕಿರಿ ನೀವು? ಅಲ್ಲಿ 6 ತಿಂಗಳ ನಮಗ ದನದ ಗಾತ, ಸೆಗಣಿ, ಭತ್ತ ಗೊಬ್ಬರ, ನೀರ್ ಬಿಟ್ಕೊಂತ ಈಗ ನೀವೇನು ಸರ್ಕಾರಿ ಗೊಬ್ಬರ ಒಟ್ಟ ಯೂಸ್ ಮಾಡಿಲ್ಲ? ಸರ್ಕಾರಿ ಗೊಬ್ಬರ ಒಟ್ಟ ಯೂಸ್ ಮಾಡಿಲ್ಲ. ಅಲ್ಲಿ ಇಟ್ಟಾಗ ಇಲ್ಲಿನೂ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ. ಹೌದ್ರಿ, ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ. ಆಮೇಲೆ ಶುಂಠಿ ಹಚ್ಚ ಟೈಮ್ನ ಅಲ್ಲಿಂದ ಅಡಿಕೆ ತಂದು ಇಲ್ಲಿ ಅಡಿಕೆ ಸಸಿ ನಾಟಿದ್ವಿ. ಶುಂಠಿ ಇದಕ್ಕ ಈ ಹೊಲದಕ್ಕೆ ಶುಂಠಿ ಹಾಕಿದ್ರಿ? ಶುಂಠಿ ಹಾಕಿದ್ವಿ. ಎಷ್ಟು ಎಕರೆ? 4 ಎಕರೆನು ಶುಂಠಿ ಹಾಕಿದ್ರಿ? ಶುಂಠಿ 4 ಎಕರೆನು ಅಡಿಕೆ ತೋಟನ ಐತಿ. 4 ಎಕರೆ ಶುಂಠಿ, 4 ಎಕರೆ ಅಡಿಕೆ ತೋಟ ಇದ್ದಾಗ ಈಗ ಶುಂಠಿ ಹಚ್ಚಬೇಕಾರ ನೀವು ಅಡಿಕೆ ಹಚ್ಚಿರಿ? ಅಡಿಕೆ ಹಚ್ಚಿದ್ವಿ. ಅಂದ್ರ ಶುಂಠಿ ಹಚ್ಚಿ ಒಂದು 2 ತಿಂಗಳಿಗೆ ನಾವು ಅಡಿಕೆ ಹಚ್ತೀವಿ ಇದ್ರಾಗ. ಇದ್ರಾಗ ನೀವು ಶುಂಠ್ಯಾಗ ಅಡಿಕೆ ಹಚ್ತಿರಲ್ಲ, ಈಗ ಹೆಂಗ ಚಲೋ ಬರ್ತಾವೇನ್ರಿ ಅಡಿಕೆ? ಯಾರ ಹೇಳ್ಬೇಕಂದ್ರ ಶುಂಠಿ ಒಳಗ ಅಡಿಕೆ ಚಲೋ ಬರ್ತಾವ ಹಚ್ಚಿಲಿ. ಅಂದ್ರ ನಾವು ಶುಂಠಿಗೆ ಔಷಧಿ ಜಾಸ್ತಿ ಹಾಕ್ತಿವಿ. ಔಷಧಿ ಜಾಸ್ತಿ ಅಂದ್ರ ಒಂದ್ ಸ್ವಲ್ಪ ನಮ್ಗೆ ಜಾಸ್ತಿ ಇಳುವರಿ ಸಿಗ್ಲಿ ಅಂತಂದ್ರೆ ಶುಂಠಿಗೆ ಜಾಸ್ತಿ ಔಷಧಿ ಹೊಡಿತೀವಿ. ಅದ್ರಾಗ ಅಡಿಕೆ ಚಲೋ ಕುಂದಿರ್ತಾವ. 3 ವರ್ಷದ ಅಡಿಕೆ 1 ವರ್ಷಕ್ಕೆ ಬರ್ತಾವ. ಶುಂಠಿ ಗುಡಿಯದ ಆ ಟಾನಿಕ್ ಅಡಿಕೆ ಗಿಡಕ್ಕೆ ತಾಕ್ತತಿ. ಅಡಿಕೆ ಗಿಡ ಚಲೋ ಹಾಕಾವ ಅದಕ್ಕೆ. ಈಗ ನೀವು ಈಗ ಎಷ್ಟು ಹೊಲ ಅದಾವ ಅದ್ರಾಗೆಲ್ಲ ಹಿಂಗ ಅಡಿಕೆ ಹಚ್ಚಿ ಶುಂಠಿ ಹಚ್ಚಿರಿ? ಎಲ್ಲ ಎಷ್ಟು ಹೊಲಾನು 18 ಎಕರೆ ಹೊಲ. 18 ಎಕರೆ ಹೊಲಾನು ತೋಟನ ಐತಿ? ತೋಟನ ಐತಿ. ಈಗ ಇಲ್ಲಿರೋದು 4 ಎಕರೆ ಹೊಲ. ಇದು 4 ಎಕರೆ ಹೊಲ. ಈಗ ತೋಟ ಈಗ ಇದನ್ನ 2 ಸಲ ಕಟಾವು ಕೊಟ್ಟಿರಿ? ಈಗ ಒಂದ್ಸಲ ಆಗೈತಿ, ಒಂದು ಹೋದ ವರ್ಷ. ಅದ ಸ್ವಲ್ಪ ಕಡಿಮೆ ಅಂದ್ರ ಗಿಡಗಳು ಸಣ್ಣ ಇದ್ದು ಒಂದೇ ಬೀಡ. 3 ವರ್ಷದ್ದು ಅದ. 3 ವರ್ಷದ್ದು 3 ವರ್ಷಕ್ಕೆ ಕೊಟ್ಟಿವಿ. 3 ವರ್ಷ 4 ವರ್ಷ ಕಂಪ್ಲೀಟ್ ಆತ. ಈಗ ಇನ್ನೊಂದು ಕಟಾವ್ ಬಂದೈತಿ. ಈಗ ಜಾಸ್ತಿ ಇಳುವರಿ ಐತಿ. ಈಗ ಒಮ್ಮೆ ಕೊಟ್ಟಿರಲ್ರಿ? ಈಗ ಒಂದೇ ಸಲ ಅವಾಗ ಎಷ್ಟು ರೊಕ್ಕ ಕೊಟ್ಟಿದ್ರಿ? ಒಂದ್ 5-6 ಲಕ್ಷ ರೂಪಾಯಿ. ಅವಾಗ 5-6 ಲಕ್ಷ ಕೊಟ್ಟಿರಿ. ಈಗ ಎಷ್ಟು ಕೇಳ್ಬೋದ್ರಿ? ಈಗ ದೊಡ್ಡ ತೋಟ ಐತಿ. ಒಂದು 20 ರಿಂದ 25 ಲಕ್ಷ ರೂಪಾಯಿ ಐತಿ. 20 ರಿಂದ 25 ಲಕ್ಷ ರೂಪಾಯಿ ಕೇಳ್ಯಾರ್ರಿ ಇದನ್ನ. ಈಗ ಶುಂಠಿ ಹಾಕಿದ್ಮ್ಯಾಲ ಈ ಹೊಲ ಇದನ್ನ ಖಾಲಿ ಬಿಟ್ರೆ ಏನ್ ಇದಕ್ಕ ಏನ್ರ ಪೀಕ್ ಮಾಡಿರಿ? ಶುಂಠಿ ಹಚ್ಚಿಂತ್ರ ಹೊಳ್ಳಿ ಮತ್ ನಾವು 2 ವರ್ಷ ಬಾಳೆ ಹಚ್ಚಿದ್ವಿಪಾ. ಬಾಳಿ ಬಾಳೆ ಹಚ್ಚಿಂತ್ರ ಒಂದ್ 4ನೇ ವರ್ಷಕ್ಕೆ ಹಂಗ ಫಲ ಅಲ್ಲೆಲ್ಲ ಸ್ಟಾರ್ಟ್ ಆತ. ಫ್ರೀ ಬಿಟ್ಟು ಇವತ್ತಾಗ ಮತ್ತೆ ಯಾವ ಪೀಕ್ ಮಾಡಿಲ್ಲ, ಏನ್ ಪೀಕ್ ಮಾಡಿಲ್ಲ. ಬಾಳೆ ಒಂದ್ ಬಿಟ್ಟಿದ್ರಾಗ ಏನ್ ಹಾಕಿಲ್ಲ ನೀವು? ಏನು ಮಾಡಿಲ್ಲ. ಈಗ ಮಾವಾರ ಈ ಗಿಡನ ದೊಡ್ಡದೈತ್ರಿ, ಈ ಗಿಡ ಯಾಕೆ ಸಣ್ಣದಾಗೈತ್ರಿ? ಇದು ಈ ಗಿಡ ಯಾಕೆ ಸಣ್ಣದೈತೆ ಅಂದ್ರೆ ನಾವು ಇದೆಲ್ಲ ದಾರ್ಯಾಗ ರೂಟರ್ ಹೊಡಿ ಟೈಮ್ನಾಗ ಗಾಡಿ ಹಚ್ಚಿ ಡ್ಯಾಮೇಜ್ ಆಗಿ ಹೋದಾಗ ಈ ಗಿಡ ಹಚ್ಚಿದ್ದು, ಅದಕ್ಕೆ ಹಿಂದಾಗಿ ಸಣ್ಣದಾಗಿದೆ. ಇವು ದೊಡ್ಡ ಅದ್ರ ಸಂಬಂಧ ಇದು ಇಷ್ಟ ಐತೇನ್ರಿ? ಇದು ಏನ್ರಿ ಕಿತ್ ಹಚ್ಚಿದ್ದೇನ್ರಿ? ಅದು ಕಿತ್ ಹಚ್ಚಿದ ಗಿಡ ರೂಟರ್ ಹೊಡಿ ಟೈಮ್ನಾಗ ಗಾಡಿಗೆ ಹಚ್ಚಿದ್ದು. ಇವು ದೊಡ್ಡವಾಗಿ ಬೆಳೆದವ್ರಿ, ಅದು ಸಣ್ಣದ ಹಂಗೈತ್ರಿ. ಈಗ 3 ವರ್ಷದ ಮಟ್ಟ ಇವಕ್ ಅಡಿಕೆ ಗಿಡಕ್ಕ ಅಂದ್ರ ಇವಕ್ ಏನೇನ್ ಬಡ್ಡಿಗೆ ಎಣ್ಣೆ ಆತ, ಔಷಧಿ ಆತ, ಏನೇನ್ ಹಾಕಿರಿ ಇವಕ್ಕ? ಈಗ ನಾವು ನಮ್ಮ ಕಡೆ ಬಾತ ಬರುತ್ತೆ, ದನದ ಬಾತ ಬರುತ್ತೆ. ಒಂದು 1000 ಲೀಟರ್ ಒಂದು ಬ್ಯಾರಲ್ ಇದೆ. ಆ ಬ್ಯಾರಲ್ ಎಕರೆಕ ಒಂದು 28 ಬ್ಯಾರಲ್ ಆಗ್ತದೆ. ಒಂದ್ ಎಕರೆಕ 28 ಬ್ಯಾರಲ್. ಅದು ವರ್ಷಕ್ಕೊಮ್ಮೆ ಆಗ್ತೇವೆ. ಮತ್ತೆ ವರ್ಷಕ್ಕೊಮ್ಮೆ ಗೊಬ್ಬರ ಹಾಕ್ತೇವೆ. ತಿಪ್ಪಿ ಗೊಬ್ಬರ, ಸಗಣಿ ಗೊಬ್ಬರ, ಸಗಣಿ ಆಕಳದ್ದು ಹಾಕ್ತೇವೆ. ಕಂಪಲ್ಸರಿ ಹಾಕ್ತೇವೆ ವರ್ಷನ. ಈಗ ಇವಕ್ಕ ಉಚ್ಚಿಗಾತ ಬಿಟ್ಟು ಮತ್ತೆ ಏನೇನ್ ಹಾಕಿರಿ ಇವಕ್ಕ? ಈ ಉಚ್ಚಿಗಾತ ಬಿಟ್ಟ ನಾವು ವರ್ಷಕ್ಕೊಂದು ಈಗ ಫಲ ಕೂಡ ಹಾಕಂತಮೇಲೆ ಔಷಧಿ ಹೊಡೆ ಅಂತೀವಿ. ಸ್ಪ್ರೇ ಅಷ್ಟ. ಅದು ಸ್ಪ್ರೇ ವರ್ಷಕ್ಕೊಮ್ಮೆ ಸ್ಪ್ರೇ ಮಾಡ್ತೀವಿ. ಅಂದ್ರೆ ಬಡ್ಡಿಗೆ ಯಾವ ಬಂದ್ಮೇಲೆ ರೋಗ ಪಗ ಬರ್ತಾವನ್ನ ಸಂಬಂಧ ವರ್ಷಕ್ಕೊಮ್ಮೆ ಯಾವ ಮುಗಿದ್ಮೇಲೆ ಒಂದ್ಸಲ ಸ್ಪ್ರೇ ಮಾಡ್ತೀವಿ. ಈಗ ಇವಕ್ಕ ಸ್ಪ್ರೇ ಮಾಡ್ತಾನೆ ಅಂದ್ರಿ ನೀವು. ಈಗ ಇವಕ್ಕ ಬಡ್ಡಿ ಗೊಬ್ಬರ ಅಂತಂದ ಏನ್ ಕೊಡ್ತೀರಿ? ಇವಕ್ ಬಡ್ಡಿ ಗೊಬ್ಬರಕ್ಕೆ ಅಡಿಕೆ ಬಿಟ್ಟಲ್ಲಿ ಒಂದೊಂದ್ ಬಿಟ್ಟು ತುಂಬಾ ಸಗಣಿ ಗೊಬ್ಬರ ಒಂದೊಂದ್ ಗಿಡಕ್ಕೆ. ಒಂದ್ ಎಕರೆಕ್ ಇಲ್ಲ ಅಂದ್ರೆ 4 ರಿಂದ 5 ಟ್ರಿಪ್ ಬೇಕು. ಒಂದ್ ಎಕರೆಕ 4 ರಿಂದ 5 ಟ್ರಿಪ್ ಸಗಣಿ ಗೊಬ್ಬರ ಹಾಕ್ತೀರಿ. ಈಗ ಬಡ್ಡಿ ಸುತ್ತಲ ಹಾಕ್ತೀರಿ ಏನ್ರಿ ಇವಕ್ಕ? ಬಡ್ಡಿ ಸುತ್ತ ಉಂಡು. ಉಚ್ಚಿಗಾತ ಎದ್ರ ಮೇಲೆ ಬಿಡ್ತೀರಿ ಇದ್ರಾಗ? ಸಗಣಿ ಗೊಬ್ಬರ ಮ್ಯಾಗ. ಸಗಣಿ ಗೊಬ್ಬರದ ಮೇಲೆ ಉಚ್ಚಿಗಾತ ಬಿಡ್ತೀರಿ. ಈಗ ಈ ಗಿಡ ಈ ತರ ಆಗೈತಿಲ್ಲ, ಯಾಕೆ ಈ ತರ ಆಗೈತಿ? ಇದು ಅದು ಮಳಿ ಟೈಮ್ನಾಗ ಮಳಿ ನೀರು ನಿಂತ ಒಳಗ
ಆ ಟೈಪ್ ಕೊಳಿ ಬಂದಿತ್ತು ಅದ ಹಾಣ ಅದಕ್ಕೆ ಅದಕ್ಕೆ ಮತ್ತೆ ಔಷಧಿ ತಮ್ಮಂದ್ ಹಾಕಿದ್ವಿ ಇಷ್ಟು ಚಿಕ್ಕದ ನೋಡಪ್ಪ ಅದು ಈಗ ಇದು ಏನ ಕಾಯಿ ಬಿಡ್ತದ ಅಣ್ಣ ಇದು ಬಿಡ್ತದೆ ಅಲ್ಲಿ ಮೇಲೆ ಒಂದ್ ಸ್ವಲ್ಪ ಇದಾಗಿತ್ತಲ್ಲ ಕಟ್ ಹಾ ಹಾ ರೀ ಅಲ್ಲಿಂದ ಚಿಕ್ಕದೈತದ ಅಲ್ಲಿ ಮಠ ಕೊಳ್ತಿತ್ತದ ಬಡ್ಡಿ ಒಳಗ ಹಾ ಅಲ್ಲಿ ಕಟ್ ಮಾಡಿದ್ರ ಅಣ್ಣ ನೀವು ಕಟ್ ಮಾಡಿದ್ರಿ ತಾನ ಹಂಗಾಗಿತ್ತ ತಾನ ತಾನ ತಗೊಂಡ್ ತಾನ ತಗೊಂಡ್ ಹಾ ಹಾ ಈಗ ಬ್ಯಾಸ್ಗಿ ಟೈಮ್ನಾಗ ಇವಕ್ಕ ನೀರ್ ಬಾಳ್ ಬೇಕು ಇವಕ್ಕ ನೀರ್ ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಿ ಈಗ ನಾವು ಅದಕ್ಕೆ ಡ್ರಿಪ್ ಹಾಕಿವಿ ಡ್ರಿಪ್ ಪೈಪ್ ಡ್ರಿಪ್ ಇಂದ್ರಿ ಈ ತರ ಹಾಕಿದ್ವಿ ಪೈಪ್ ಈ ತರ ಪೈಪ್ ಹಾಕಿದ್ವಿ ಇಲ್ಲ ಐತಿ ಇದ್ಲೇ ಕಂಟಿನ್ಯೂ ಎಲ್ಲಾ ಬಡ್ಡಿಗೂ ನೀರ್ ಬರ್ತೈತಿ ಇದು ಕಾಯಂ ನೀರ್ ಚಲೋ ಮಾಡಿರ್ತೀರ ಎಷ್ಟ್ ದಿನಕ್ಕೊಮ್ಮೆ ನೀರ್ ಬಿಡ್ತೀರಿ ಇವ್ಕ? ಕಾಯಂ ನೀರ್ ಚಲೋ ಬರ್ತೈತಿ ಕಾಯಂ ನೀರ್ ಯಾಕಂದ್ರ ಬಡ್ಡಿ ತಂಪಿರ್ಬೇಕು ತಂಪಿರ್ಬೇಕು ನೆಲ ಅರಕಿ ಇರಬಾರ್ದು ಹಸಿ ಇರ್ಬೇಕು ನಮ್ಮ ಹಸಿ ಈಗ ನೀವು ಈಗ ಹೊಲ್ದಾಗ ಅಲ್ಲೆಲ್ಲೇ ಬಾಳಿ ಗಿಡ ಬಿಟ್ಟಿರಿ ಈಗ ಅದನ್ನ ಬಾಳಿ ಗಿಡ ಯಾಕೆ ಬಿಟ್ಟಿರಿ ಅವಕ್ಕ ಎರಡು ಕಾರಣ ಇರ್ತೈತಿ ಒಂದನೇ ಕಾರಣ ಇಂಪಾರ್ಟೆಂಟ್ ಕಾರಣ ಏನಂದ್ರ ತಾಟ ತಂಪಿರ್ಬೇಕು ಅನ್ನೋದ್ ಸಂಬಂಧ ನೀರ್ ಬಿಟ್ಟಿದ್ವಿ ತೋಟ ತಂಪಿರ್ಬೇಕಂತ ಹೇಳಿ ಬಾಳಿ ಗಿಡ ಅಲ್ಲೇ ಬಿಟ್ಟಿರಿ ಅದಕ್ಕ ಗಾದನ ಅದಕ್ಕ ಬಿಟ್ಟಿದ್ ಬಡ್ಡಿಗೆ ಅಂದ್ರೆ ಬಡ್ಡಿಗೆ ಬಿಸಿಲು ಬಡಿಬಾರ್ದಂತ ಬಾಳೆ ಗಿಡ ಬಿಟ್ಟಿವಿ ಮತ್ತ ಹಿಂಗ ಈ ತರ ತಾಟಿ ಕಟ್ಟಿವಿ ಈಗ ಕಟ್ಟಿರಲ್ರಿ ಈಗ ಇದು ಬಡ್ಡಿಗೆ ಬಿಸಿಲು ಬಡಿಬಾರ್ದು ಅಂತೇಳಿ ಈ ತರ ಈಗ ನೀವು ಈಗ ಅಲ್ಲೆಲ್ಲೆಲ್ಲೆಲ್ಲೇ ನಾನು ನೋಡಿದೆ ಈಗ ಬಾಳ ಬತ್ತಲೆ ಈಗ ಅಡಿಕೆ ಗಿಡದ ಬಾಜುಕ್ ನೀವು ಬಾಳ ಇದು ಬಿಟ್ಟಿರಿ ಏನಪ್ಪಾ ಅಂದ್ರ ಬಾಳಿ ಮರಿ ಅತ್ತ ಬಾಳಿ ಗಿಡ ಎಲ್ಲಾ ಬಾಳ್ ಬಿಟ್ಟಿರಿ ಅದನ್ನ ಯಾಕೆ ಬಿಟ್ಟಿರಿ ಅದು ಗಿಡಕ್ಕೆ ನೆಳ ಬೀಳ ಅಂತ ಬಿಟ್ಟಿವಿ ಗಿಡಕ್ಕೆ ಅಡಿಕೆ ಬಡ್ಡಿಗೆ ನೆಳ ಬೇಕು ಒಂದು ನಮ್ಮ ಹೈಟ್ ನೆಳ ಇರ್ಬೇಕು ಅದ್ರ ಸಂಬಂಧ ಈಗ ಅಲ್ಲೆಲ್ಲೆಲ್ಲೆ ಬಾಳಿ ಇದು ಬಿಟ್ಟಿರಿ ಬಾಳೆ ಗಿಡ ಬಿಟ್ಟಿವಿ ಈಗ ಇವ್ನ್ ಕಟ್ಟಿರಲ್ಲ ಇವ್ನ ಯಾಕೆ ಕಟ್ಟಿರಿ ಇದು ಅಡಿಕೆಗೆ ಅದ್ರ ಸಂಬಂಧ ಕಟ್ಟಿದ ಸಂಜೆ ಬಿಸಿಲು ಬೀಳ್ಬಾರ್ದು ಸಂಜೆ ಬಿಸಿಲು ಬಡ್ಡಿ ಬಿರುಕು ಹೊಡಿತೈತಿ ಅಲ್ಲಿ ಒಂದ್ ಐತಿ ತೋರಿಸ್ತೀನಿ ಬಡ್ಡಿ ಬಿರುಕು ಬೀಳ್ತಾವ ಅಂದ್ರೆ ಬಿಸಿಲಿಗೆ ಬಿಸಿಲಿಗೆ ಬಿರುಕು ಬಿಡ್ತೈತಿ ಈಗ ಇದನ್ನೇನ ಇಡೀ ಹೊಲಕ್ಕೆ ಕಟ್ತೀರಿ ನಾ ಹೊಲದ ಅರಗ್ನ್ಯಾಗ ಅಷ್ಟೇ ಕಟ್ತೀರಿ ಅಂದ್ರ ಬದುವಿಗೆ ಸೈಡಿಗೆ ಬಿಸಿಲು ಬೀಳ ಸೈಡ್ ಆಗಲೆಕ್ಕ ನಿಮ್ಗೆ ಹೇಳಿದಲ್ಲ ಅಲ್ಲಿ ಅಡಿಕೆ ಗೆರೆ ಕಟ್ಟಿದ್ವಿ ಇದಕ್ಕೆ ಬಿಸಿಲು ಸಂಬಂಧ ಬಿಸಿಲಿಗೆ ಈ ತರ ಆಗಿದ್ದು ಅದಕ್ಕೆ ಆ ತರ ಔಟ್ ಸೈಡ್ ಅಲ್ಲಿ ಎಲ್ಲಾ ಗೆರೆ ಕಟ್ಟಿದ್ದು ಈಗ ಇದು ಬಿಸಿಲಿಗೆ ಆಗೈತೇನ್ರಿ ಇದು ಬಿಸಿಲಿಗೆ ಆಗಿದ್ದು ಈಗ ಈ ತರ ಯಾಕೆ ಆಗತ್ತಪ್ಪ ಅಂದ್ರ ಬಿಸಿಲಿಗೆ ಆಗತ್ತಂತ ಈಗ ಎಲ್ಲಾ ಗಿಡಕ್ಕೂ ಸುಣ್ಣ ಹಚ್ಚಿರಲ್ಲ ಯಾಕೆ ಈ ತರ ಸುಣ್ಣ ಹಚ್ಚಿರಿ ನೀವು ಬಿಸಿಲು ಕಾರಣ ಆಯ್ತು ಇನ್ನೊಂದು ಗೆದ್ಲಿ ಜಾಸ್ತಿ ಆಗ್ತದೆ ಇದಕ್ಕೆ ಗೆದ್ಲಿ ಗೆದ್ಲಿ ಜಾಸ್ತಿ ಆಗ್ತದೆ ಮತ್ತೆ ಇರಿಬಿ ಇದ್ರ ಸಂಬಂಧ ಸುಣ್ಣ ಎಲ್ಲಾ ಗಿಡ ಈಗ ಸುಣ್ಣ ಹಚ್ಚಿದ್ರ ಅವೇನ್ ಹತ್ತಲ್ಲ ಅನ್ರಿ ಏನ್ ಹತ್ತಲ್ಲ ಉಳ್ದಿದ್ದು ಹೊಲದ್ದು ವಿಡಿಯೋ ಎಲ್ಲ ಪಾರ್ಟ್ 2 ವಿಡಿಯೋದಾಗ ಹಾಕ್ತಾನಂತ ಪಾರ್ಟ್ 1 ವಿಡಿಯೋ ಇಷ್ಟ ಆಗಿರ್ತೈತಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸುಣ್ಣ ಯಾಕೆ ಹಚ್ತಾರ ಅಂತೇಳಿ ನಮ್ಮ ಬೇರೆ ಹೊಲದಾಗ ತೋರಿಸ್ಕೊಡ್ತಾನಂತ ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೇರಿ ಹಂಗ ಸಪೋರ್ಟ್ ಮಾಡ್ರಿ ಜೈ ಶ್ರೀರಾಮ್.